ಪಂಚನದಿಗಳ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಕರ್ನಾಟಕ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಪಂಜಾಬ್ ರಾಜ್ಯದಲ್ಲಿ ಬಿಯಾಸ್, ಜೀಲಂ, ರಾವಿ, ಸತ್ಲೇಜ್, ಜಿನಾಬ್ ಅಂತಕ್ಕಂಥ ಒಂದು 5 ನದಿಗಳು ಅಲ್ಲಿ ಹರಿತವೆ. ಆದ ಕಾರಣ ಅದಕ್ಕೆ ಪಂಚ ನದಿಗಳ ರಾಜ್ಯ ಅಂತ ಕರೀತಾರೆ. ಓಕೆನಾ? ಭಾರತದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಮಹಾರಾಷ್ಟ್ರ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ದೆಹಲಿಯಲ್ಲಿ ಪ್ರಸ್ತುತ 1650 ಎಲೆಕ್ಟ್ರಿಕ್ ಬಸ್ಗಳನ್ನು ಹೊಂದಿದೆಯಂತೆ. ಇದರಿಂದ ವಾಯು ಮಾಲಿನ್ಯ ಕೂಡ ಆಗೋದಿಲ್ಲ. ಸರಿನಾ? ATM ಎಂದರೆ ಆಪ್ಷನ್ ಎ ಆಲ್ ಟೈಮ್ ಮನಿ, ಆಪ್ಷನ್ ಬಿ RA ಟೆಲ್ಲರ್ ಮಿಷನ್, ಆಪ್ಷನ್ ಸಿ ಆಟೋಮೆಟಿಕ್ ಟೆಲ್ಲರ್ ಮಿಷನ್, ಆಪ್ಷನ್ ಡಿ ಆಟೋಮೇಟೆಡ್ ಟೆಲ್ಲರ್ ಮಿಷನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಟೋಮೇಟೆಡ್ ಟೆಲ್ಲರ್ ಮಿಷನ್ ಅಂತಕ್ಕಂಥದ್ದು. ವಿಶ್ವ ಗುಬ್ಬಚ್ಚಿ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 20, ಆಪ್ಷನ್ ಬಿ ಏಪ್ರಿಲ್ 20, ಆಪ್ಷನ್ ಸಿ ಮೇ 20, ಆಪ್ಷನ್ ಡಿ ಜೂನ್ 20. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ 20. ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿಯ ದಿನ ಅಂತೇಳಿ ಆಚರಿಸಲಾಗ್ತದೆ. ಪ್ರಥಮ ಬಾರಿಗೆ 2010 ಮಾರ್ಚ್ 20ರಂದು ಆಚರಿಸಲಾಯಿತು. ಭಾರತದಲ್ಲಿ ಇದನ್ನು ನೇಚರ್ ಫಾರ್ ಎವರ್ ಸೊಸೈಟಿಯು ಪ್ರಾರಂಭಿಸಿತು. ಓಕೆನಾ? ವಿಶ್ವದ ಅತಿ ಉದ್ದವಾದ ಹಾವು ಯಾವುದು? ಆಪ್ಷನ್ ಎ ಅನಕೊಂಡ, ಆಪ್ಷನ್ ಬಿ ಹೆಬ್ಬಾವು, ಆಪ್ಷನ್ ಸಿ ಕಿಂಗ್ ಕೋಬ್ರಾ, ಆಪ್ಷನ್ ಡಿ ನಾಗರಹಾವು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನಕೊಂಡ. ಅನಕೊಂಡದಲ್ಲಿ ಗ್ರೀನ್ ಅನಕೊಂಡ, ಹಸಿರು ಅನಕೊಂಡ ಅಂತ ಬರುತ್ತೆ. ಅದು ಪ್ರಪಂಚದ ಅತ್ಯಂತ ಉದ್ದವಾದ ಹಾವಾಗಿರುತ್ತೆ. ಓಕೆನಾ? ಜೈನ ಧರ್ಮದ ಮೊದಲನೇ ತೀರ್ಥಂಕರ? ಆಪ್ಷನ್ ಎ ಅಜಿತನಾಥ, ಆಪ್ಷನ್ ಬಿ ನೇಮಿನಾಥ, ಆಪ್ಷನ್ ಸಿ ಋಷಭನಾಥ, ಆಪ್ಷನ್ ಡಿ ಪಾರ್ಶ್ವನಾಥ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಋಷಭನಾಥ. ಋಷಭನಾಥರನ್ನ ಆದಿನಾಥ ಅಂತಲೂ ಕರೀತಾರೆ. ಕೊನೆಯ ತೀರ್ಥಂಕರ ಯಾರು ಅಂತ ಕರೆದಾಗ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ಸರಿನಾ? ಮಳೆಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ಮಳೆಬಿಲ್ಲು ಅಂದರೆ ಕಾಮನ ಬಿಲ್ಲು, ಇಂಗ್ಲಿಷ್ನಲ್ಲಿ ನಾವು ರೇನ್ಬೋ ಅಂತ ಕರಿತೇವೆ. ರೈಟ್? ಮೊದಲ ಬಣ್ಣ ಯಾವುದಂದ್ರೆ ಈಗ ಆಪ್ಷನ್ ಎ ಹಳದಿ, ಆಪ್ಷನ್ ಬಿ ಗುಲಾಬಿ, ಆಪ್ಷನ್ ಸಿ ನೀಲಿ, ಆಪ್ಷನ್ ಡಿ ಕೆಂಪು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು. ಕಾಮನಬಿಲ್ಲಿನಲ್ಲಿ ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ, ವೈಲೆಟ್ ಅಂತಕ್ಕಂಥದ್ದು ಬಣ್ಣಗಳು ಕಂಡು ಬರ್ತವೆ. ಓಕೆನಾ? ಚಿತ್ರದಲ್ಲಿ ಕಾಣ್ತಾ ಇದೆಯಾ? ಪ್ರತಿದಿನ ಜೀರಿಗೆ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಉತ್ತಮ ಜೀರ್ಣಕ್ರಿಯೆ, ಆಪ್ಷನ್ ಬಿ ಮೂಳೆಗಳಿಗೆ ಬಲ, ಆಪ್ಷನ್ ಸಿ ತೂಕ ಹೆಚ್ಚಿಸುತ್ತದೆ, ಆಪ್ಷನ್ ಡಿ ಉತ್ತಮ ಆರೋಗ್ಯ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತಮ ಜೀರ್ಣಕ್ರಿಯೆ. ಜೀರ್ಣಕ್ರಿಯೆ ಮಾತ್ರವಲ್ಲ, ಆಯಾಸ ಸುಸ್ತು ಎನಿಸಿದಾಗ, ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಎದೆನೋವು ಎನಿಸಿದಾಗ ಜೀರಿಗೆ ನೀರನ್ನು ಕುಡಿದರೆ ಅತ್ಯುತ್ತಮ ಅಂತಕ್ಕಂಥದ್ದು ಆಯುರ್ವೇದಿಕ ತಜ್ಞರು ತಿಳಿಸ್ತಾರೆ. ಓಕೆನಾ?
ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಥಮ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಡಿ ದೇವರಾಜ ಅರಸ್, ಆಪ್ಷನ್ ಬಿ ಯಡಿಯೂರಪ್ಪ, ಆಪ್ಷನ್ ಸಿ ಸಿದ್ದರಾಮಯ್ಯ, ಆಪ್ಷನ್ ಡಿ ಕುಮಾರಸ್ವಾಮಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಿ ದೇವರಾಜ ಅರಸ್. ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ನೋಡಿದಾಗ ಡಿ ದೇವರಾಜ ಅರಸ್ ಅವರು 2 ಅವಧಿಯ ಮುಖ್ಯಮಂತ್ರಿಯಾಗಿದ್ದು 7 ವರ್ಷ 234 ದಿನಗಳ ಕಾಲ ಅವಧಿ ಮಾಡಿದ್ದಾರೆ. ಅದೇ ತರನಾಗಿ ಅತ್ಯಂತ ಕಡಿಮೆ ಅವಧಿಯ ಮುಖ್ಯಮಂತ್ರಿ ಯಾರು ಅಂದಾಗ ಬಿ ಎಸ್ ಯಡಿಯೂರಪ್ಪರವರು 7 ದಿನಗಳ ಕಾಲ CM ಆಗಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರಂತೆ. ಓಕೆನಾ? ಖಾಲಿ ಹೊಟ್ಟೆಯಲ್ಲಿ ಕೆಂಪು ಬಾಳೆಹಣ್ಣು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚುತ್ತದೆ, ಆಪ್ಷನ್ ಬಿ ನೆಗಡಿ ಬರುತ್ತದೆ, ಆಪ್ಷನ್ ಸಿ ಹೊಟ್ಟೆ ನೋವು, ಆಪ್ಷನ್ ಡಿ ಲೈಂಗಿಕ ವೃದ್ಧಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಇಳಿಕೆ. ಈಗೊಂದು ನೋಡುವ. ಪೆಟ್ಟಿಗೆ ಹೊಡೆದು ನೋಡಿದರೆ ಪುಟಾಣಿ ಮಕ್ಕಳು, ಪೆಟ್ಟಿಗೆ ಹೊಡೆದು ನೋಡಿದರೆ ಪುಟಾಣಿ ಮಕ್ಕಳು. ಇದಕ್ಕೆ ಸರಿಯಾದ ಉತ್ತರವನ್ನು ಯಾರು ಮೊದಲು ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡ್ತೀರಾ ಆ ಒಂದು ಕಾಮೆಂಟನ್ನು ಪಿನ್ ಮಾಡಿ ಮೇಲೆ ಇರ್ತೇನೆ. ಅದೇ ತಾನೇ ಉತ್ತರ ಜೊತೆಗೆ ನಿಮ್ಮ ಒಂದು ಹೆಸರು, ಊರನ್ನು ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ ಆ ಒಂದು ಹೆಸರನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಪ್ರಸಾರ ಮಾಡ್ತೇನೆ. ಓಕೆನಾ? ಹಾಗಾದರೆ ಗೆಳೆಯರೆ, ನೀವು ಈ 10 ಪ್ರಶ್ನೆಗೆ ಎಷ್ಟಕ್ಕೆ ಸರಿಯಾದ ಉತ್ತರ ನೀಡಿದ್ದು ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ. ಇಂತಹ ಕುತೂಹಲಕಾರಿ ಪ್ರಶ್ನೆ ಉತ್ತರಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.